ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಧಾತುಗಳು, ಸಂಯುಕ್ತಗಳು ಹಾಗೂ ಮಿಶ್ರಣಗಳಿಂದ ಕೂಡಿದೆ ಮತ್ತು ಧಾತುಗಳು ಒಂದೇ ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಪ್ರಸ್ತುತವಾಗಿ 118 ಧಾತುಗಳು ನಮಗೆ ತಿಳಿದಿದ್ದು. ಈ ಎಲ್ಲ ಧಾತುಗಳು ಬೇರೆ ಬೇರೆ ಗುಣಗಳನ್ನು ಹೊಂದಿವೆ. ಈ 118 ಧಾತುಗಳಲ್ಲಿ 94 ಧಾತುಗಳು ಮಾತ್ರ ನೈಸರ್ಗಿಕವಾಗಿ ನಮಗೆ ದೊರೆಯುತ್ತವೆ. ಬೇರೆ ಬೇರೆ ಧಾತುಗಳನ್ನು ಕಂಡುಹಿಡಿದಂತೆ ವಿಜ್ಞಾನಿಗಳು ಈ ಧಾತುಗಳ ಗುಣಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿದರು. ಧಾತುಗಳ ಕುರಿತು ತಿಳಿದ ಎಲ್ಲ ಮಾಹಿತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಲು ವಿಜ್ಞಾನಿಗಳಿಗೆ ಕಠಿಣ ಅನ್ನಿಸ್ತು. ಹಾಗಾಗಿ ಒಂದು ಗೊಂದಲದಿಂದ ಕ್ರಮಬದ್ಧವಾಗಿ ಜೋಡಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಹಂತಕ್ಕೆ ಬಂದು ಧಾತುಗಳ ವರ್ಗೀಕರಣದ ಒಂದು ಆರಂಭಿಕ ಪ್ರಯತ್ನಗಳು ನಡೆದವು. ಆರಂಭಿಕ ಪ್ರಯತ್ನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವರ್ಗೀಕರಣ ಅಂತಂತಂದರೆ ಏನು, ಯಾಕೆ ಮಾಡ್ತಾರೆ ವರ್ಗೀಕರಣ ಅಂತಂದರೆ, ಬೇರೆ ಬೇರೆ ವಸ್ತುಗಳನ್ನು ಅಥವಾ ಜೀವಿಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ಹೇಗೆ ವರ್ಗೀಕರಣ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಳೆದ ತರಗತಿಗಳಲ್ಲಿ ಕಲಿತಾ ಬಂದಿದ್ದೀವಿ. ಉದಾಹರಣೆಗೆ, ಒಂದು ದೊಡ್ಡ ಅಂಗಡಿಯಲ್ಲಿ ಸಾಬೂನುಗಳನ್ನೆಲ್ಲ ಒಟ್ಟಾಗಿ ಒಂದು ಕಡೆ ಇಟ್ಟಿರೋದು, ಬಟ್ಟೆಗಳನ್ನು ಬೇರೆ ಕಡೆ ಒಟ್ಟಿಗೆ ಇಟ್ಟಿರುವಂಥದ್ದು, ಹೀಗೆ ಒಂದೊಂದು ರೀತಿಯ ವಸ್ತುಗಳನ್ನು ಒಂದೊಂದು ರೀತಿಯಾಗಿ ನಾವೇನು ಮಾಡಿರ್ತೀವಿ, ಸಪ್ರೇಟಾಗಿ ಇಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ವಿಜ್ಞಾನಿಗಳು ಧಾತುಗಳನ್ನು ಅವುಗಳ ಗುಣಗಳಿಗನುಗುಣವಾಗಿ ವರ್ಗೀಕರಣ ಮಾಡುವ ಹಲವಾರು ಪ್ರಯತ್ನಗಳನ್ನು ಮಾಡಿ ವ್ಯವಸ್ಥಿತವಾದ ಜೋಡಣೆಯನ್ನು ಕೊನೆಗೆ ರೂಪಿಸಿಕೊಂಡರು. ಪ್ರಾರಂಭದಲ್ಲಿ ಧಾತುಗಳನ್ನು ವರ್ಗೀಕರಿಸುವ ಪ್ರಯತ್ನಗಳ ಫಲವಾಗಿ ಅಲ್ಲಿಯವರೆಗೆ ತಿಳಿದಂತಹ ಧಾತುಗಳನ್ನು ಮೊದಲು ಲೋಹಗಳು ಮತ್ತು ಅಲೋಹಗಳು ಅಂತ ಗುಂಪುಗೂಡಿಸಿದರು. ನಂತರ ನಮ್ಮ ಜ್ಞಾನ ಹೆಚ್ಚಿದಂತೆ ಬೇರೆ ಬೇರೆ ರೀತಿಯಾದಂಥ ವರ್ಗೀಕರಣದ ಪ್ರಯತ್ನಗಳು ನಡೆದವು. ಮೊದಲನೇದಾಗಿ ಡೋಬರೈನರ್ ಸೂಚಿಸಿದಂತಹ ತ್ರಿವಳಿಗಳು. 1817ರಲ್ಲಿ ಜರ್ಮನಿಯ ರಸಾಯನ ತಜ್ಞರಾದಂತಹ ಜೋಹಾನ್ ವುಲ್ಫ್ಗ್ಯಾಂಗ್ ಡೋಬರೈನರ್ ಅವರು ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿದರು. ಅವರು ತಲಾ 3 ಧಾತುಗಳಿರುವಂತಹ ಕೆಲವು ಧಾತುಗಳ ಗುಂಪುಗಳನ್ನು ಗುರುತಿಸಿದರು. ಆ ಗುಂಪುಗಳನ್ನು ತ್ರಿವಳಿಗಳು ಅಂತ ಕರೆದರು. ಡೋಬರೈನರ್ ಸೂಚಿಸಿದ ತ್ರಿವಳಿಯ 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಾಸರಿಯಾಗಿರುತ್ತೆ ಅನ್ನುವಂಥದ್ದನ್ನು ಡೋಬರೈನರ್ ಅವರು ತೋರಿಸಿಕೊಟ್ರು. ಉದಾಹರಣೆಗೆ, ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಲಿಥಿಯಂ ಪರಮಾಣು ರಾಶಿ 6.9, ಸೋಡಿಯಂ ಪರಮಾಣು ರಾಶಿ 23.0 ಮತ್ತು ಪೊಟ್ಯಾಷಿಯಂ ಪರಮಾಣು ರಾಶಿ 39.0 ಇದೆ. ಹಾಗಾದರೆ ಲಿಥಿಯಂ ಮತ್ತು ಪೊಟ್ಯಾಷಿಯಂಗಳ ಪರಮಾಣು ರಾಶಿಗಳ ಮೊತ್ತದ ಸರಾಸರಿ ಏನಾಗಿರುತ್ತೆ ಅಂತಂದರೆ ಸೋಡಿಯಂನ ಪರಮಾಣು ರಾಶಿ ಆಗಿರುತ್ತೆ ಅಂತ. ಈ ರೀತಿ ಹೋಲಿಕೆ ಮಾಡಿ ಡೋಬರೈನರ್ ಅವರು ತ್ರಿವಳಿಗಳನ್ನು ಸೂಚಿಸಿದರು. ಕೋಷ್ಟಕದಲ್ಲಿ ಡೋಬರೈನರ್ ಸೂಚಿಸಿದಂತಹ ತ್ರಿವಳಿಗಳನ್ನು ಕೊಡಲಾಗಿದೆ. ಈ ಚಿತ್ರದಲ್ಲಿ ನೋಡ್ಕೋಬಹುದು. ಹಾಗಾದರೆ ಆ ಕಾಲದಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ಕೇವಲ 3 ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಡೋಬರೈನರ್ ಅವರಿಗೆ ಸಾಧ್ಯ ಆಯಿತು. ಆದ್ದರಿಂದ ಧಾತುಗಳನ್ನು ತ್ರಿವಳಿಗಳಾಗಿ ವರ್ಗೀಕರಿಸುವ ಪದ್ಧತಿ ಉಪಯುಕ್ತ ಅನ್ನಿಸಲಿಲ್ಲ. ಏಕೆಂದರೆ ಕೇವಲ 3 ತ್ರಿವಳಿಗಳನ್ನು ಮಾತ್ರ ಅವರು ಗುರುತಿಸಿದ್ರು, ಹೆಚ್ಚಿನ ತ್ರಿವಳಿಗಳನ್ನು ಗುರುತಿಸಲಿಕ್ಕೆ ಅವರ ಕಡೆ ಆಗಲಿಲ್ಲ ಅಂತ. ಡೋಬರೈನರ್ ಸೂಚಿಸಿದಂತಹ ತ್ರಿವಳಿಗಳು ಯಾವುವು ಅಂತಂತಂದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದೊಂದು ತ್ರಿವಳಿ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಇದೊಂದು ತ್ರಿವಳಿ, ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್ ಇದೊಂದು ತ್ರಿವಳಿ. ಇದಾದ ನಂತರ ನ್ಯೂಲ್ಯಾಂಡ್ ರವರು ಅಷ್ಟಕಗಳ ನಿಯಮಗಳನ್ನು ಕೊಟ್ಟರು. 1866ರಲ್ಲಿ
ನ್ಯೂಲ್ಯಾಂಡ್ಸ್ರವರು ಆ ಸಮಯದಲ್ಲಿ ತಿಳಿದಿದ್ದಂತಹ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಅವರು ಅತಿ ಕಡಿಮೆ ಪರಮಾಣು ರಾಶಿ ಹೊಂದಿರುವಂತಹ ಹೈಡ್ರೋಜನ್ನಿಂದ ಪ್ರಾರಂಭಿಸಿ 56ನೇ ಧಾತುವಾದ ಥೋರಿಯಂನಿಂದ ಕೊನೆಗೊಳಿಸಿದರು. ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯಾಗುವುದನ್ನು ಅವರು ಗುರುತಿಸಿದರು. ಅವುಗಳನ್ನು ಅವರು ಸಂಗೀತದಲ್ಲಿ ಕಂಡುಬರುವಂತಹ ಅಷ್ಟಕಗಳೊಂದಿಗೆ ಹೋಲಿಸಿ ಅವುಗಳನ್ನು ಅಷ್ಟಕ ನಿಯಮ ಅಂತ ಕರೆದರು. ನ್ಯೂಲ್ಯಾಂಡರು ಸೂಚಿಸಿದಂತಹ ಅಷ್ಟಕಗಳಲ್ಲಿ ಲಿಥಿಯಂ ಮತ್ತು ಸೋಡಿಯಂನ ಗುಣಗಳು ಒಂದೇ ರೀತಿ ಇರುವಂಥದ್ದು ಕಂಡುಬಂತು. ಏಕೆಂದರೆ ಸೋಡಿಯಂ ಲಿಥಿಯಂನ ನಂತರದ 8ನೇ ಧಾತುವಾಗಿದೆ. ಹಾಗಾಗಿ ಪ್ರತಿ 8ನೇ ಧಾತು ಮೊದಲನೇ ಧಾತುವನ್ನು ಹೋಲುತ್ತೆ ಅನ್ನುವಂಥ ಇವರ ಒಂದು ಅಷ್ಟಕದ ನಿಯಮವನ್ನು ಆ ಸೋಡಿಯಂ ಮತ್ತು ಲಿಥಿಯಂಗಳು ಹೋಲುತ್ತವೆ. ಅದೇ ರೀತಿ ಬೆರಿಲಿಯಂ ಮತ್ತು ಮ್ಯಾಗ್ನೀಷಿಯಂಗಳು ಸಹಿತ ಒಂದೇ ಲಕ್ಷಣಗಳನ್ನು ಹೋಲುತ್ತವೆ. ಚಿತ್ರದಲ್ಲಿ ಗಮನಿಸುವಂತೆ ನ್ಯೂಲ್ಯಾಂಡರು ಸೂಚಿಸಿದಂತಹ ಅಷ್ಟಕ ನಿಯಮಗಳನ್ನು ನೋಡಬಹುದು. ಈ ನ್ಯೂಲ್ಯಾಂಡರು ಸೂಚಿಸಿದಂತಹ ಅಷ್ಟಕ ನಿಯಮಗಳಲ್ಲಿ ಕೆಲವೊಂದಿಷ್ಟು ವ್ಯತಿರಿಕ್ತವಾದಂತಹ ಸನ್ನಿವೇಶಗಳು ಉಂಟಾಗಿ ಅವರ ಅಷ್ಟಕ ನಿಯಮನೂ ಸಹಿತ ವಿಫಲವಾಯಿತು. ಹಾಗಾದರೆ ವಿಫಲತೆಗೆ ಕಾರಣಗಳೇನು ಅಂತಂತಂದರೆ, ಮೊದಲನೇದಾಗಿ ಅಷ್ಟಕಗಳ ನಿಯಮವು ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂನ ನಂತರದ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳಂತೆ ಇರೋದಿಲ್ಲ. ಎರಡನೇದಾಗಿ ನ್ಯೂಲ್ಯಾಂಡ್ಸ್ರವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಅಂತ ಊಹಿಸಿದ್ರು. ಅದರ ನಂತರ ಹೊಸ ಹೊಸ ಧಾತುಗಳನ್ನು ಆವಿಷ್ಕಾರ ಮಾಡಲಾಯಿತು. ಮತ್ತು ಮೊದಲನೇ ಕೋಷ್ಟಕವನ್ನು ನೀವು ಗಮನಿಸಿದಂತೆ ಕೋಬಾಲ್ಟ್ ಮತ್ತು ನಿಕ್ಕೆಲನ್ನು ಒಂದೇ ಸ್ಥಾನದಲ್ಲಿ ಇಟ್ಟಿರೋದನ್ನು ನಾವು ಗಮನಿಸ್ತೀವಿ. ಬೇರೆ ಗುಣಗಳುಳ್ಳಂತಹ ಫ್ಲೋರಿನ್, ಕ್ಲೋರಿನ್ ಇವುಗಳನ್ನು ಬ್ರೋಮೀನ್ಗಳಿರುವ ಕಂಬ ಸಾಲಿನಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕೆಲನ್ನು ಇಡಲಾಗಿದೆ. ನಿಕ್ಕೆಲ್ ಮತ್ತು ಕೋಬಾಲ್ಟ್ಗಳ ಗುಣಗಳನ್ನು ಹೋಲುವ ಕಬ್ಬಿಣವನ್ನು ಅವುಗಳಿಂದ ದೂರದಲ್ಲಿ ಇಡಲಾಗಿದೆ. ಹಾಗಾಗಿ ಮತ್ತು ಜಡ ಅನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕಗಳ ನಿಯಮ ಅಪ್ರಸ್ತುತ ಆಯಿತು. ಸೊ ಈ ಹಲವಾರು ಕಾರಣಗಳಿಂದಾಗಿ ಅವರ ನಿಯಮ ಅಪ್ರಸ್ತುತವಾಯಿತು ಅಥವಾ ವಿಫಲವಾಯಿತು. ಇನ್ನೂ ಕೊನೆಯದಾಗಿ ಮುಖ್ಯವಾದಂಥ ಒಂದು ವಿಫಲತೆಗೆ ಕಾರಣ ಅಂತಂದರೆ, ನ್ಯೂಲ್ಯಾಂಡ್ಸ್ರವರ ಅಷ್ಟಕ ನಿಯಮ ಕೇವಲ ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತೆ, ಭಾರವಾದಂತಹ ಧಾತುಗಳಿಗೆ ಇದು ಅನ್ವಯಿಸಲ್ಲ. ಮೆಂಡೆಲಿಯವರು ಸೂಚಿಸಿದಂತಹ ಆವರ್ತ ಕೋಷ್ಟಕ ಧಾತುಗಳನ್ನು ಅವುಗಳ ಪರಮಾಣು ರಾಶಿ, ಮೂಲಭೂತ ಗುಣಗಳು ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳನ್ನು ಆಧಾರದ ಮೇಲೆ ಜೋಡಣೆಯನ್ನು ಮೆಂಡೆಲಿಯವರು ಮಾಡಿದರು. ರಾಸಾಯನಿಕ ಗುಣಗಳಲ್ಲಿ ಮೆಂಡೆಲಿಯವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಹೆಚ್ಚು ಕ್ರಿಯಾಪಟುತ್ವವುಳ್ಳ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡುತ್ತಿದ್ದುದರಿಂದ ಅವುಗಳನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಸೊ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಗಮನಿಸಿದಾಗ ಒಂದೇ ರೀತಿಯ ಭೌತ ಮತ್ತು ರಾಸಾಯನಿಕ ಗುಣಗಳಿರುವ ಧಾತುಗಳು ಆವರ್ತನೀಯವಾಗಿ ಪುನರಾವರ್ತನೆಗೊಂಡಿರುವುದನ್ನು ಅವರು ಗಮನಿಸಿದರು. ಅಂದರೆ ಆ ಎಲ್ಲ ಧಾತುಗಳ ಗುಣಗಳು ನಿರ್ದಿಷ್ಟ ಅಂತರಕ್ಕೆ ಆವರ್ತನೀಯವಾಗಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾಯಿದ್ದು ಅದನ್ನು ಸಹಿತ ಗಮನಿಸಿದರು. ಸೇಮ್ ಗುಣಲಕ್ಷಣಗಳಿರುವಂತಹ ಧಾತುಗಳು ಬಂದು. ಸೊ ಇದರ ಆಧಾರದ ಮೇಲೆ ಮೆಂಡೆಲಿಯವರು ಆವರ್ತಕ ನಿಯಮವನ್ನು ಮಂಡಿಸಿದರು. ಆವರ್ತಕ ನಿಯಮ. ಸೊ ಆವರ್ತಕ ನಿಯಮದ ಹೇಳಿಕೆ ಏನು ಅಂತಂದರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ.
ಮೆಂಡೆಲಿವ್ರವರ ಆವರ್ತ ಕೋಷ್ಟಕದ ನಿಯಮ ಏನು ಅಂತಂದರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ. ಮೆಂಡೆಲಿವ್ರವರು ಸೂಚಿಸಿದಂಥ ಆವರ್ತ ಕೋಷ್ಟಕಗಳು ಗುಂಪುಗಳೆನ್ನುವಂತಹ ಕಂಬ ಸಾಲುಗಳನ್ನು ಒಳಗೊಂಡಿತ್ತು, ಆವರ್ತಗಳು ಎನ್ನುವಂತಹ ಅಡ್ಡ ಸಾಲುಗಳನ್ನು ಸಹಿತ ಒಳಗೊಂಡಿತ್ತು. ಮೆಂಡೆಲಿವ್ರವರ ಆವರ್ತ ಕೋಷ್ಟಕದ ಸಾಧನೆಗಳು, ಯಾಕಂದರೆ ಬಹುತೇಕವಾಗಿ ಮೆಂಡೆಲಿವ್ರವರು ಸೂಚಿಸಿದಂಥ ಆವರ್ತ ಕೋಷ್ಟಕವನ್ನೇ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಈಗ ಆಧುನಿಕ ಆವರ್ತ ಕೋಷ್ಟಕ ಅಂತ ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಮೆಂಡೆಲಿವ್ರ ಸಾಧನೆಗಳೇನು ಅಂತಂದರೆ, ಮೆಂಡೆಲಿವ್ರವರು ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಪರಮಾಣು ರಾಶಿಯನ್ನು ಹೊಂದಿರುವ ಧಾತುಗಳನ್ನು ಕಡಿಮೆ ಪರಮಾಣು ರಾಶಿ ಹೊಂದಿರುವಂತಹ ಧಾತುವಿಗಿಂತ ಮೊದಲೇ ಇರಿಸಬೇಕಾಯಿತು. ಉದಾಹರಣೆಗೆ, ಒಂದೇ ರೀತಿಯ ಗುಣಲಕ್ಷಣಗಳನ್ನು, ಒಂದೇ ರೀತಿಯ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಕೋಬಾಲ್ಟ್ ಮತ್ತು ನಿಕ್ಕೆಲ್. ಇಲ್ಲಿ ನಿಕ್ಕೆಲ್ ಪರಮಾಣು ರಾಶಿ 58.7, ಕೋಬಾಲ್ಟ್ ಪರಮಾಣು ರಾಶಿ 58.9. ನಿಕ್ಕೆಲ್ ಆದಮೇಲೆ ಕೋಬಾಲ್ಟನ್ನು ಇಡಬೇಕಾಗಿತ್ತು, ಆದರೆ ಕೋಬಾಲ್ಟ್ ಆದಮೇಲೆ ನಿಕ್ಕೆಲನ್ನು ಮೊದಲಾಗಿ ಇಟ್ಟಿದ್ದಾರೆ. ಇದು ಒಂಚೂರು ಅಸಂಬದ್ಧತೆ ಅಂತ ಕಂಡುಬಂತು. ಆದರೆ ಇದಕ್ಕಿಂತ ಹೆಚ್ಚು ಅವರ ಸಾಧನೆ ಏನು ಅಂತಂದರೆ, ಮೆಂಡೆಲಿವ್ ತಮ್ಮ ಆವರ್ತ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗಗಳನ್ನು ಬಿಟ್ಟಿದ್ದರು. ಈ ಖಾಲಿ ಜಾಗಗಳನ್ನು ದೋಷಗಳು ಅಂತ ಪರಿಗಣಿಸದೆ ಮೆಂಡೆಲಿವ್ ಅಲ್ಲಿಯವರೆಗೆ ಆವಿಷ್ಕಾರವಾಗದೇ ಇದ್ದಂತಹ ಧಾತುಗಳ ದೊರೆಯುವಿಕೆಯನ್ನು ಊಹೆ ಮಾಡಿದರು. ಮೆಂಡೆಲಿವ್ ಸೂಚಿಸಿದಂತಹ ಆವರ್ತ ಕೋಷ್ಟಕದ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ, ಈ ರಾಜಾನೀಲಗಳನ್ನು ಆವಿಷ್ಕರಿಸಿದಾಗ, ರಾಜಾನೀಲಗಳನ್ನು ನಾವು ಕಂಡುಹಿಡಿದಾಗ ಈಗಾಗಲೇ ಅಸ್ತಿತ್ವದಲ್ಲಿರುವ ಧಾತುಗಳಿಗೆ ತೊಂದರೆಯುಂಟು ಮಾಡದೆ ಹೊಸ ಗುಂಪಿನಲ್ಲಿ ಇಡಬಹುದಾದಂತಹ ಒಂದು ಕೋಷ್ಟಕವನ್ನು ಅವರು ರಚನೆಯನ್ನು ಮಾಡಿದರು. ಇಷ್ಟಲ್ಲದೆ ಮೆಂಡೆಲಿಯವರ ವರ್ಗೀಕರಣಕ್ಕೆ ಕೆಲವು ಮಿತಿಗಳು ಸಹಿತ ಇವೆ. ಏನು ಅಂತಂದರೆ, ಹೈಡ್ರೋಜನ್ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕ್ಷಾರೀಯ ಲೋಹಗಳ ಇಲೆಕ್ಟ್ರಾನ್ ವಿನ್ಯಾಸಕ್ಕೆ ಹೋಲಿಸಬಹುದು. ಅಂದರೆ ಅಲ್ಕಲಿ ಮೆಟಲ್ಸ್ಗೆ ನಾವು ಹೋಲಿಸ್ಬೋದು. ಉದಾಹರಣೆಗಳಲ್ಲಿ ಹೈಡ್ರೋಜನ್ ಕೂಡ ಕ್ಷಾರೀಯ ಲೋಹಗಳಂತೆ ಸೋಡಿಯಂನೊಂದಿಗೆ ವರ್ತನೆಯನ್ನು ಮಾಡುತ್ತೆ ಮತ್ತು ಒಂದೇ ರೀತಿ ಸೂತ್ರವಿರುವಂತಹ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಹ್ಯಾಲೋಜನ್ ಜೊತೆಗೆ ವರ್ತನೆ ಮಾಡಿದಾಗ ಹೈಡ್ರೋಜನ್, ಕ್ಲೋರಿನ್ ಜೊತೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಕ್ಲೋರೈಡ್, ಸೋಡಿಯಂನು ಸಹಿತ ಕ್ಲೋರಿನ್ನೊಂದಿಗೆ ವರ್ತನೆ ಮಾಡಿದಾಗ ಸೋಡಿಯಂ ಕ್ಲೋರೈಡ್. ಇಲ್ಲಿ ಹೈಡ್ರೋಜನ್ ಮತ್ತು ಸೋಡಿಯಂ ಎರಡು ಒಂದು ಕ್ಷಾರೀಯ ಲೋಹ, ಇನ್ನೊಂದು ಹೈಡ್ರೋಜನ್. ಹೈಡ್ರೋಜನ್ ಕೂಡ ದ್ವಿಪರಮಾಣು ಅಣುವಾಗಿ ದೊರೆಯುತ್ತದೆ, ಸಹವೆಲೆನ್ಸಿಯ ಸಂಯುಕ್ತವನ್ನು ಉಂಟು ಮಾಡುತ್ತೆ. ನಿಸ್ಸಂಶಯವಾಗಿ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಯಾವುದೇ ಸ್ಥಿರವಾದ ಸ್ಥಾನವನ್ನು ಕೊಡಲು ಸಾಧ್ಯವಾಗಲಿಲ್ಲ. ಇದು ಮೆಂಡಲ್ ಸೂಚಿಸಿದಂಥ ಆವರ್ತ ಕೋಷ್ಟಕದ ಮೊದಲನೆಯ ಮಿತಿ. ಏನು ಅಂತಂದರೆ, ಹೈಡ್ರೋಜನ್ನಿಗೆ ಯಾವುದೇ ಸ್ಥಿರವಾದ ಸ್ಥಾನವನ್ನು ಕೊಡಲು ಸಾಧ್ಯ ಆಗಲಿಲ್ಲ ಅಂತ. ಮೆಂಡೆಲಿವ್ರವರು ಧಾತುಗಳ ಆವರ್ತನೀಯ ವರ್ಗೀಕರಣವನ್ನು ಪ್ರಸ್ತಾಪಿಸಿದ ನಂತರ ಬಹಳ ಕಾಲದ ನಂತರ ಸಮಸ್ಥಾನಿಗಳನ್ನು ಪತ್ತೆ ಹಚ್ಚಲಾಯಿತು. ಅವುಗಳು ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುತ್ತವೆ. ಹಾಗಾಗಿ ಆ ಎಲ್ಲ ಪರಮಾಣುಗಳನ್ನು ಆ ಕೋಷ್ಟಕದಲ್ಲಿ ಇಡಲು ಸಾಧ್ಯ ಆಗಲಿಲ್ಲ. ಸೊ ಇದು ಒಂದು ಕೂಡ ಅವರ ಒಂದು ನಿಯಮದ ಮಿತಿ. ಹಾಗಾಗಿ ಧಾತುಗಳ ಸಮಸ್ಥಾನಿಗಳು ಮೆಂಡೆಲಿವ್ ಪ್ರತಿಪಾದಿಸಿದಂತಹ ಆವರ್ತಕ ನಿಯಮಕ್ಕೆ ಸವಾಲಾಗಿ ಪರಿಣಮಿಸಿತು. ಏಕೆಂದರೆ ಎರಡು ಧಾತುಗಳ ನಡುವೆ ಎಷ್ಟು ಧಾತುಗಳನ್ನು ನಾವು ಸೇರಿಸಬೇಕು, ಎಷ್ಟು ಧಾತುಗಳು ಸಿಗುತ್ತವೆ ಅನ್ನುವಂಥದ್ದನ್ನು ಒಂದು ಕನ್ಫರ್ಮೇಷನ್ ಇರಲಿಲ್ಲ. ನಂತರ ಆಧುನಿಕ ಆವರ್ತ ಕೋಷ್ಟಕ. ಮೆಂಡೆಲಿವ್ ಪ್ರತಿಪಾದಿಸಿದಂತಹ ಆವರ್ತಕ ನಿಯಮವನ್ನು ಸ್ವಲ್ಪ ಮಾರ್ಪಾಟು ಮಾಡಿ ಆಧುನಿಕ ಆವರ್ತಕ ಕೋಷ್ಟಕವನ್ನು ನಾವು ಅಳವಡಿಸಿಕೊಂಡಿವೆ. ಈ ಆಧುನಿಕ ಆವರ್ತಕ ನಿಯಮದ ಹೇಳಿಕೆ ಏನು ಅಂತಂದರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಪರಮಾಣು ಸಂಖ್ಯೆಯು ಪರಮಾಣು ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ, ಅದು ನಮಗೆ ಗೊತ್ತು.
ಈ ಸಂಖ್ಯೆ ಒಂದು ಧಾತುವಿನಿಂದ ಮತ್ತೊಂದು ಧಾತುವಿಗೆ ಸಾಗಿದಂತೆ ಹೆಚ್ಚಾಗ್ತಾ ಹೋಗುತ್ತೆ. ಆವರ್ತ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಧಾತುಗಳನ್ನು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಏಕೆ ಜೋಡಿಸಿದ್ರು ಅಂತಂದರೆ ಅವುಗಳ ಗುಣಗಳನ್ನು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಹೆಚ್ಚು ನಿಖರವಾಗಿ ಊಹಿಸಬಹುದು. ಹಾಗಾಗಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿಗಳ ಬದಲು ಅವುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋದರು. ಸೊ ಆಧುನಿಕ ಆವರ್ತ ಕೋಷ್ಟಕವನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಇದಕ್ಕೆ ನಾವು ಆಧುನಿಕ ಆವರ್ತಕ ಕೋಷ್ಟಕ ಅಂತ ಕರಿತೇವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ 18 ಕಂಬಸಾಲುಗಳಿವೆ. ಇವುಗಳನ್ನು ಗುಂಪುಗಳು ಅಥವಾ ವರ್ಗಗಳು ಅಂತ ಕರಿತೀವಿ. ಗುಂಪು ಅಥವಾ ವರ್ಗಗಳು ಅಂತಂದರೆ ಕಂಬಸಾಲುಗಳು, ಅವುಗಳೆಷ್ಟಿವೆ? 18. ಅಡ್ಡ ಸಾಲುಗಳು 7, ಅವುಗಳನ್ನು ಆವರ್ತಗಳು ಅಂತ ಕರಿತೇವೆ. ಹಾಗಾಗಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ 18 ಕಂಬಸಾಲುಗಳು ಅಂದರೆ ಗುಂಪು ಅಥವಾ ವರ್ಗಗಳು, 7 ಅಡ್ಡ ಸಾಲುಗಳು ಅಂದರೆ ಆವರ್ತಗಳು ಇವೆ. ಒಂದು ಗುಂಪಿನಲ್ಲಿ ಕಂಡುಬರುವಂತಹ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಫ್ಲೋರಿನ್ ಮತ್ತು ಕ್ಲೋರಿನ್ ಈ ಧಾತುಗಳು ಅತ್ಯಂತ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ಇವುಗಳ ಸಂಯೋಗ ಸಾಮರ್ಥ್ಯವನ್ನು ಗಮನಿಸಿದಾಗ ಈ ಎರಡೂ ಧಾತುಗಳ ವ್ಯಾಲೆನ್ಸ್ ಇಲೆಕ್ಟ್ರಾನ್ 7 ಆದರೂ ಸಂಯೋಗ ಸಾಮರ್ಥ್ಯ ಇವುಗಳದ್ದು ವ್ಯಾಲೆನ್ಸಿ 1 ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರುತ್ತೆ. ಆದರೆ ಹೈಡ್ರೋಜನ್ ಸ್ಥಾನದ ವಿಷಯಕ್ಕೆ ಬಂದಾಗ ಸ್ವಲ್ಪ ಅಸಂಗತತೆ ಕಂಡುಬರುತ್ತೆ. ಏಕೆಂದರೆ ಅದನ್ನು ಮೊದಲನೇ ಆವರ್ತದ 1ನೇ ಗುಂಪು ಅಥವಾ 17ನೇ ಗುಂಪಿನಲ್ಲಿಯೂ ಸಹಿತ ಇಡಬಹುದು. ಯಾಕೆಂದರೆ ಎರಡರ ವ್ಯಾಲೆನ್ಸಿನೂ ಸಹಿತ ಒಂದೇ ಆಗಿರೋದರಿಂದ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಒಂದು ಪರಮಾಣು ಸಂಖ್ಯೆಯಲ್ಲಿ ಒಂದು ಘಟಕದಷ್ಟು ಹೆಚ್ಚಳಗೊಂಡಂತೆ ಕಾಣುತ್ತೆ. ವ್ಯಾಲೆನ್ಸ್ ಕವಚದಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆಯು ಒಂದು ಘಟಕದಷ್ಟು ಹೆಚ್ಚುವುದನ್ನು ನಾವು ಗಮನಿಸಬಹುದು. ಯಾವಾಗ ಇದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಸಂಖ್ಯೆಯಲ್ಲಿ ಒಂದು ಘಟಕದಷ್ಟು ಹೆಚ್ಚಳವಾಗುತ್ತೆ. ವ್ಯಾಲೆನ್ಸ್ ಕವಚದಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆಯು ಸಹಿತ ಒಂದು ಘಟಕದಷ್ಟು ಹೆಚ್ಚಳವಾಗುತ್ತೆ. ವಿವಿಧ ಕವಚಗಳಿಗೆ ಇಲೆಕ್ಟ್ರಾನ್ಗಳು ಹೇಗೆ ತುಂಬಿಕೊಳ್ಳುತ್ತವೆ ಎಂಬುದನ್ನು ಆಧರಿಸಿ ವಿವಿಧ ಆವರ್ತಗಳಲ್ಲಿ ಧಾತುಗಳ ಸಂಖ್ಯೆಯನ್ನು ನಾವು ವಿವರಿಸಬಹುದು. ಉದಾಹರಣೆಗೆ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದಂತಹ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು 2n² ಸೂತ್ರವನ್ನು ಅವಲಂಬಿಸಿದೆ ಅನ್ನೋದನ್ನು ನಾವು 8ನೇ ವರ್ಗದಲ್ಲಿ ಕಲಿತಿದ್ದೀವಿ. ಇಲ್ಲಿ n ಎಂಬುದು ಪರಮಾಣು ಬೀಜ ಕೇಂದ್ರದಿಂದ ಇರುವಂತಹ ಕವಚದ ಸಂಖ್ಯೆಯನ್ನು ಸೂಚಿಸುತ್ತೆ. ಉದಾಹರಣೆಗೆ ಕೆ ಕವಚ 2 ಧಾತುಗಳನ್ನು ಹೊಂದಿದೆ. ಯಾಕೆಂದರೆ 2n² ಸೂತ್ರದ ಮೂಲಕ n ಸ್ಥಾನದಲ್ಲಿ ಅದರ ವ್ಯಾಲ್ಯೂನ 1 ಹಾಕಿದಾಗ ಅದರ ಸಂಖ್ಯೆ 2 ಇಲೆಕ್ಟ್ರಾನ್ಗಳು ಆಗುತ್ತವೆ. ಎಲ್ ಕವಚದಲ್ಲಿ n ಸ್ಥಾನದಲ್ಲಿ 2 ಹಾಕಿದಾಗ ಅದು 8 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಹಾಗಾಗಿ ಕೆ ಅಂತಂದರೆ ಮೊದಲನೇ ಆವರ್ತವು 2 ಧಾತುಗಳನ್ನು ಹೊಂದಿದೆ. ಎಲ್ ಕವಚವು 8 ಧಾತುಗಳನ್ನು ಹೊಂದಿದೆ. 3, 4, 5, 6 ಮತ್ತು 7ನೇ ಆವರ್ತಗಳು ಕ್ರಮವಾಗಿ 8, 18, 18, 32 ಮತ್ತು 32 ಧಾತುಗಳನ್ನು ಹೊಂದಿದೆ. ಸೊ ಇದು ನಾವು ಸುಲಭವಾಗಿ ನೆನಪಿಟ್ಕೋಬಹುದು ಅಂತಂದರೆ 288, 818, 32, 288, 1818, 32 ಅಂತ ಧಾತುಗಳ ಸಂಖ್ಯೆಯನ್ನು ನಾವು ನೆನಪಿಟ್ಕೊಳ್ಬಹುದು. ಎಲ್ಲವನ್ನು ಸೇರಿಸಿದಾಗ 118 ಧಾತುಗಳಾಗುತ್ತವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರುವಂತಹ ಇಲೆಕ್ಟ್ರಾನ್ಗಳಿಗೆ ವ್ಯಾಲೆನ್ಸಿ ಇಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಅವು ಧಾತುವಿನ ವ್ಯಾಲೆನ್ಸಿಯನ್ನು ನಿರ್ಧರಿಸುತ್ತವೆ. ಸೊ ಇದು ನಮಗೀಗೆಲ್ಲ ಗೊತ್ತಿರುವಂಥ ಸಂಗತಿ.
ಇದು ಮೊದಲನೇ ಒಂದು ಪ್ರವೃತ್ತಿ, ವ್ಯಾಲೆನ್ಸಿ. ಎರಡನೇ ಪ್ರವೃತ್ತಿ ಪರಮಾಣು ಗಾತ್ರ. ಪರಮಾಣು ಗಾತ್ರ ಎಂಬ ಪದವು ಒಂದು ಪರಮಾಣುವಿನ ತ್ರಿಜ್ಯವನ್ನು ಸೂಚಿಸುತ್ತದೆ. ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಿನ ಅಂತರವನ್ನು ಪರಮಾಣು ಗಾತ್ರ ಅಂತ ಕಲ್ಪಿಸ್ಕೊಳ್ಬೋದು. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ತ್ರಿಜ್ಯ ಕಡಿಮೆಯಾಗುತ್ತೆ. ಹಾಗಾಗಿ ಹೆಚ್ಚುವ ನ್ಯೂಕ್ಲಿಯಸ್ನ ಆವೇಶವು ಇಲೆಕ್ಟ್ರಾನನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದು ಮತ್ತು ಪರಮಾಣು ಗಾತ್ರವನ್ನು ಕಡಿಮೆ ಮಾಡುವುದು. ಹಾಗಾಗಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ತ್ರಿಜ್ಯ ಏಕೆ ಕಡಿಮೆ ಆಗುತ್ತೆ ಅಂತಂದರೆ, ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚುವುದರಿಂದ ನ್ಯೂಕ್ಲಿಯಸ್ ಆ ಇಲೆಕ್ಟ್ರಾನ್ಗಳನ್ನು ಒಳಮುಖವಾಗಿ ಸೆಳೆಯುವಂತಹ ಒಂದು ಶಕ್ತಿನೂ ಹೆಚ್ಚಾಗೋದ್ರಿಂದ ಪರಮಾಣು ಗಾತ್ರ ಏನಾಗುತ್ತೆ, ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಚಿತ್ರದಲ್ಲಿ ಗಮನಿಸ್ಬೋದು, ಆ ಧಾತುಗಳ ಗಾತ್ರಗಳಿಗೆ ಅನುಗುಣವಾಗಿ ನಾವು ಅವುಗಳ ಚಿತ್ರಗಳನ್ನು ತೋರಿಸಿದ್ದೀವಿ. ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಕಡಿಮೆ ಆಗ್ತಾ ಪರಮಾಣುವಿನ ಗಾತ್ರ ಚಿಕ್ಕದಾಗುತ್ತಾನೆ ನಾವು ಗಮನಿಸ್ಬೋದು. ಇದಕ್ಕೆ ಕಾರಣ ನ್ಯೂಕ್ಲಿಯಸ್ನ ಆವೇಶವು ಇಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುತ್ತದೆ. ಹಾಗಾಗಿ ಅದರ ಪರಮಾಣು ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ವರ್ಗದಲ್ಲಿ ಕೆಳಗೆ ಸಾಗಿದಂತೆ ಪರಮಾಣು ಗಾತ್ರ ಹೆಚ್ಚುವುದನ್ನು ಸಹಿತ ಆ ಚಿತ್ರದಲ್ಲಿ ಗಮನಿಸ್ಬೋದು. ಇದಕ್ಕೆ ಕಾರಣ ವರ್ಗದಲ್ಲಿ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆಯಾಗುವುದು. ಅತ್ಯಂತ ಹೊರಗಿರುವ ಇಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸುತ್ತೆ. ಪರಮಾಣುವಿನ ಗಾತ್ರ ದೊಡ್ಡದಾಗೋದು ಅಂತಂದರೆ ನ್ಯೂಕ್ಲಿಯಸ್ ಮತ್ತು ಅತ್ಯಂತ ಹೊರಕವಚದ ನಡುವಿನ ಅಂತರ ಹೆಚ್ಚಾಗೋದ್ರಿಂದ ನ್ಯೂಕ್ಲಿಯಸ್ನ ಆವೇಶ ಹೆಚ್ಚಿದರೂ ಪರಮಾಣು ಗಾತ್ರ ಹೆಚ್ಚುತ್ತದೆ. ಇದು ಒಂದು ಗುಣ. ನಂತರ ಲೋಹೀಯ ಮತ್ತು ಅಲೋಹೀಯ ಗುಣ. ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಲೋಹಗಳು ಆವರ್ತ ಕೋಷ್ಟಕದ ಎಡಭಾಗದಲ್ಲಿ ಕಂಡುಬರುತ್ತವೆ. ಸಲ್ಫರ್ ಮತ್ತು ಕ್ಲೋರಿನ್ನಂತಹ ಅಲೋಹಗಳು ಬಲಭಾಗದಲ್ಲಿ ಕಂಡುಬರುತ್ತವೆ. ಮಧ್ಯದಲ್ಲಿ ಸಿಲಿಕಾನ್ ಇದೆ. ಇದನ್ನು ಲೋಹಾಭ ಅಂತ ಕರಿತೀವಿ. ಅಂದರೆ ಲೋಹ ಮತ್ತು ಅಲೋಹಗಳ ಎರಡರ ಗುಣಗಳನ್ನು ಪ್ರದರ್ಶಿಸುವುದರಿಂದ ಸಿಲಿಕಾನಿಗೆ ನಾವು ಲೋಹಾಭ ಅಂತ ಕರಿತೀವಿ. ಸೊ ಆವರ್ತ ಕೋಷ್ಟಕದಲ್ಲಿ ಲೋಹಗಳು ಯಾವಾಗಲೂ ಎಡಭಾಗದಲ್ಲಿ ಕಂಡುಬರುತ್ತವೆ, ಅಲೋಹಗಳು ಬಲಭಾಗದಲ್ಲಿ. ಇವೆರಡರ ನಡುವೆ ಲೋಹಾಭಗಳು, ಮೆಟಲಾಯ್ಡ್ಸ್ ಕಂಡುಬರುತ್ತವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಂದು ಅಂಕುಡೊಂಕಾದ ಗೆರೆಯನ್ನು ಎಳೆಯಲಾಗುತ್ತೆ. ಅದಕ್ಕೆ ಜಿಗ್ಜಾಗ್ ಲೈನ್ ಅಂತ ಕರಿತೀವಿ. ಆ ಗೆರೆಯು ಲೋಹಗಳನ್ನು ಅಲೋಹಗಳಿಂದ ಬೇರ್ಪಡಿಸುತ್ತೆ. ಈ ಚಿತ್ರದಲ್ಲಿ ಗಮನಿಸ್ಬೋದು, ಈ ಅಂಕುಡೊಂಕಾದಂತಹ ಈ ಗೆರೆ ಏನಿದೆಯಲ್ಲ, ಈ ಗೆರೆಯ ಅಕ್ಕಪಕ್ಕದಲ್ಲಿರುವಂತಹ ಧಾತುಗಳು ಲೋಹಗಳು ಮತ್ತು ಅಲೋಹಗಳಾಗಿರುತ್ತವೆ. ಅವುಗಳನ್ನು ಬೇರ್ಪಡಿಸಲು ಆ ಒಂದು ಅಂಕುಡೊಂಕಾದ ಗೆರೆಯನ್ನು ಎಳೆಯಲಾಗಿರುತ್ತೆ. ಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆಯಾಗುತ್ತೆ. ಗುಂಪಿನಲ್ಲಿ ಕೆಳಗೆ ಹೋದಂತೆ ಲೋಹೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಪರಮಾಣು ಗಾತ್ರ ಹೆಚ್ಚೋದ್ರಿಂದ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ನ ನಡುವಿರುವಂಥ ಅಂತರ ಹೆಚ್ಚಾಗೋದ್ರಿಂದ ಲೋಹೀಯ ಗುಣ ಕೆಳಗೆ ಸಾಗಿದಂತೆ ಹೆಚ್ಚಾಗ್ತಾ ಹೋಗುತ್ತೆ. ಆವರ್ತದಲ್ಲಿ ಹೋದಂತೆ ಕಡಿಮೆ ಆಗುತ್ತೆ. ಯಾಕೆಂದರೆ ಅಲ್ಲಿ ಇಲೆಕ್ಟ್ರಾನ್ಗಳನ್ನು ಒಳ ಸೆಳೆಯುವಂತಹ ಬಲ ಹೆಚ್ಚಾಗೋದ್ರಿಂದ ಅಲ್ಲಿ ಕಡಿಮೆ ಆಗುತ್ತೆ. ಗುಂಪಿನಲ್ಲಿ ಸಾಗಿದಂತೆ ಲೋಹೀಯ ಗುಣ ಹೆಚ್ಚಾಗುತ್ತೆ. ಅಲೋಹಗಳು ವಿದ್ಯುತ್ ಋಣೀಯ. ಅವು ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಬಂಧಗಳನ್ನು ಉಂಟು ಮಾಡಿಕೊಳ್ಳುತ್ತವೆ. ವಿದ್ಯುತ್ ಋಣೀಯತೆ ಪ್ರವೃತ್ತಿ ತೋರ್ಪಡಿಸುವಂತೆ, ಅಂದರೆ ಇಲೆಕ್ಟ್ರಾನ್ ಅಫಿನಿಟಿ, ಇಲೆಕ್ಟ್ರಾನ್ ಜಾಸ್ತಿ ಇರೋದು, ವಿದ್ಯುತ್ ಋಣೀಯತೆಯ ಪ್ರವೃತ್ತಿ ತೋರ್ಪಡಿಸುವಂತೆ ಅಲೋಹಗಳು ಆವರ್ತ ಕೋಷ್ಟಕದ ಬಲಭಾಗದ ಮೇಲ್ಭಾಗದಲ್ಲಿ ಕಂಡುಬರುತ್ತವೆ. ಹಾಗಾಗಿ ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರುತ್ತವೆ, ಅಲೋಹದ ಆಕ್ಸೈಡ್ಗಳು ಆಮ್ಲೀಯವಾಗಿರುತ್ತವೆ. ಕಾರಣ ಅವುಗಳ ವಿದ್ಯುತ್ ಋಣೀಯತೆ. ಸೊ ವಿದ್ಯಾರ್ಥಿಗಳೇ, ಈಗ ಧಾತುಗಳನ್ನು ಹೇಗೆ ವರ್ಗೀಕರಣವನ್ನು ಮಾಡಿದರು, ತ್ರಿವಳಿಗಳಾಗಿ ಗುಂಪು ಮಾಡಿ ನ್ಯೂಲ್ಯಾಂಡ್ ಅಷ್ಟಕ ನಿಯಮವನ್ನು ಹೇಳಿದ್ದು, ಡೋಬರ್ ಐನರ್ನ ತ್ರಿವಳಿ ನಿಯಮ ಹೇಳಿದ್ದು,
ಮೆಂಡೆಲಿಯವರ ಆವರ್ತ ಕೋಷ್ಟಕ, ಆಧುನಿಕ ಆವರ್ತ ಕೋಷ್ಟಕ, ಆಮೇಲೆ ಪರಮಾಣು ರಾಶಿಯನ್ನು ಪರಿಗಣನೆ ತೆಗೆದುಕೊಂಡು ಕೋಷ್ಟಕವನ್ನು ರಚನೆ ಮಾಡಿದ್ದು, ಪರಮಾಣು ಸಂಖ್ಯೆಯನ್ನು ಆಧಾರವಾಗಿ ತೆಗೆದುಕೊಂಡು ಕೋಷ್ಟಕವನ್ನು ರಚನೆ ಮಾಡಿದ್ದು, ಆಮೇಲೆ ಆವರ್ತ ಕೋಷ್ಟಕದ ಪ್ರವೃತ್ತಿಗಳು ಅಂದರೆ ಪರಮಾಣು ಗಾತ್ರ, ವ್ಯಾಲೆನ್ಸಿ, ಸಂಯೋಗ ಸಾಮರ್ಥ್ಯ, ಲೋಹೀಯ ಅಲೋಹೀಯ ಗುಣ, ಈ ಎಲ್ಲ ಗುಣಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಕಲಿತಾ ಹೋದ್ವಿ. ಇದೇ ರೀತಿಯಾಗಿ ಇನ್ನೂ ಹಲವಾರು ವಿಡಿಯೋಗಳನ್ನು ಮಾಡಿ ಒಂದು 10ನೇ ವರ್ಗದ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯಗಳ ವಿಡಿಯೋಗಳನ್ನು ನೋಡಲು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.